ಯಾವ ರೀತಿ ಅಂದ್ಕೊಂಡಿದೀವಿ ಅಂದರೆ ಒಂದು ಚಿಕ್ಕ ಕತೆ ಮೂಲಕ ಹೇಳೋದಾದರೆ, ಒಬ್ಬ ರಾಜ ತನ್ನ ರಾಣಿಗೆ ಒಂದು ಡೈಮಂಡ್ ನೆಕ್ಲೆಸನ್ನು ಕೊಟ್ಟಿರ್ತಾನೆ. ಅದು ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ಅದರ ಮೇಲೆ ಅವಳಿಗೆ ತುಂಬ ವ್ಯಾಮೋಹ ಇರುತ್ತೆ, ತುಂಬ ಆಸೆ ಇರುತ್ತೆ. ಅದನ್ನು ಇಟ್ಕೊಂಡಾಗ ನದಿಗಳಲ್ಲಿ ಸಖಿಯರ ಜೊತೆಗೆ ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ತೆಗೆದಿಟ್ಬಿಟ್ಟು ಮಾಡುವಾಗ ಒಂದು ಕಾಗೆ ಬಂದುಬಿಟ್ಟು ಆ ನೆಕ್ಲೆಸನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ಅವಳಿಗೆ ಅದರಿಂದ ಬಹಳ ಬೇಜಾರಾಗ್ಬಿಡುತ್ತೆ. ಎಂಥ ಕೆಲಸ ಆಗೋಯ್ತಲ್ಲ, ನನ್ನ ಅರಸ ನನಗೆ ತುಂಬ ಪ್ರೀತಿಯಿಂದ ಕೊಟ್ಟಿರೋದು, ಅವಳಿಗೆ ಬೇಕಾದಷ್ಟು ಇನ್ನೂ ಬೇರೆ ಉಡುಗೊರೆಗಳನ್ನ ತಗೊಳ್ಳೋ ಸಾಧ್ಯತೆಯೂ ಇದೆ. ಆದರೆ ಅವಳಿಗೆ ಆ ಉಡುಗೊರೆಯ ಮೇಲೆ ತುಂಬ ಆಸೆ ಇತ್ತು. ಹಾಗಾಗಿ ಅವಳು ಬಂದು ರಾಜನಿಗೆ ಹೇಳ್ತಾಳೆ, ನನಗೆ ಅದೇ ಬೇಕು ಅಂತ ಕೇಳಿದಾಗ ರಾಜ ಡಂಗೂರ ಹೊಡಿಸ್ಬಿಟ್ಟು ಯಾರಾದರೂ ಅದನ್ನು ತೆಗೆದುಕೊಂಡು ಬಂದು ಕೊಡೋರಿಗೆ 100 ವರಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಂಗೂರ ಸಾಗಿಸ್ತಾರೆ. ಪ್ರತಿಯೊಬ್ಬರು ಹೋಗ್ಬಿಟ್ಟು ತುಂಬ ಅದರಲ್ಲಿ ನದಿಯಲ್ಲಿ ಹುಡುಕ್ತಾರೆ, ಯಾರಿಗೂ ಸಿಗಲ್ಲ. ಒಂದು ದಿವಸ ಒಬ್ಬ ಮನುಷ್ಯ ಹೋಗಿರ್ತಾನೆ. ಅವನು ಅದರೊಳಗೆ ಕಾಣಿಸುತ್ತೆ, ಅವನಿಗೆ ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಅಚಾನಕ್ಕಾಗಿ ಅದು ನೆಕ್ಲೆಸ್ ಕಾಣಿಸುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಅದರೊಳಗೆ ಧುಮುಕಿ ಅಲ್ಲಿ ನೋಡಿದ್ರೆ ಅಲ್ಲಿ ನೆಕ್ಲೆಸ್ ಅವನಿಗೆ ಸಿಗಲ್ಲ, ಮಣ್ಣಷ್ಟೇ ಸಿಗುತ್ತೆ. ಪುನಃ ಮತ್ತೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಎಷ್ಟು ಸರಿ ಪ್ರಯತ್ನ ಪಟ್ಟರು ನೆಕ್ಲೆಸ್ ಕಾಣಿಸ್ತಾ ಇರುತ್ತೆ, ಆದರೆ ಅವನಿಗೆ ಸಿಗ್ತಾ ಇರಲ್ಲ. ಅವನು ಯಾಕೆ ಹಿಂಗಾಗ್ತಾ ಇದೆ, ನೆಕ್ಲೆಸ್ ಅಲ್ಲಿದೆ ಆದರೆ ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನು, ಯಾಕೆ ಹಾಗೆ ನೀನು ಪದೇ ನದಿಯಲ್ಲಿ ಹಾರ್ತಾ ಇದೆಯಾ, ಏನು ಹುಡುಕ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲ ರಾಣಿ ನೆಕ್ಲೆಸ್ ಇಲ್ಲಿ ಕಾಣಿಸ್ತಾ ಇದೆ ಆದರೆ ನನಗೆ ಸಿಗ್ತಾ ಇಲ್ಲ, ಕಾಣಿಸ್ತಾ ನಾನು ಎಷ್ಟು ಸರಿ ಹಾರಿ ಅದರಲ್ಲಿ ಹುಡುಕಿದ್ರು ಮಣ್ಣು ಮಾತ್ರ ಸಿಗ್ತಾ ಇದೆ, ಅದು ಸಿಗ್ತಾ ಇಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ, ನೋಡು ಅದು ಮಿಥ್ಯ, ಅಂದರೆ ಅದರಲ್ಲಿ ನೆಕ್ಲೆಸ್ ಇಲ್ಲ, ಒಂದ್ಸರಿ ಮೇಲ್ ನೋಡು ಅಂತ ಹೇಳ್ತಾನೆ. ಆ ಕಾಗೆ ಏನು ಮಾಡಿರುತ್ತೆ, ಅವತ್ತು ಆ ನೆಕ್ಲೆಸನ್ನು ಅದು ನದಿ ಮೇಲ್ಗಡೆ ಅಲ್ಲೇ ಹತ್ತಿರದಲ್ಲಿರುವ ಮರದ ಕೊಂಬೆಗೆ ಹಾಕಿರುತ್ತೆ. ಅಲ್ಲಿದೆ ನೆಕ್ಲೆಸ್, ಅದರ ಪ್ರತಿಬಿಂಬ ನೀರೊಳಗೆ ಕಾಣಿಸ್ತಾ ಇದೆ. ಸೊ ಹಾಗೆ ನಾವು ಅದರ ಪ್ರತಿಬಿಂಬಕ್ಕೆ ಆಸೆ ಪಟ್ಬಿಟ್ಟು ನಾವು ಹಾರಿ ಇದು ಮಾಡಿದ್ರೆ ಅಲ್ಲಿ ಸಿಗೋದು ನಮಗೆ ನಿಜವಾದ ಇದಲ್ಲ, ದೊಡ್ಡ ಅಮೂಲ್ಯವಾದ ವಸ್ತು ಅಲ್ಲ, ನಮಗೆ ಸಿಗ್ತಾ ಇರೋದು ಮಣ್ಣು ಸಿಗ್ತಾ ಇದೆ. ಹಾಗಾಗಿ ಭೌತಿಕ ಪ್ರಪಂಚಕ್ಕೆ ನಾವು ಇಷ್ಟೊಂದು ಅಂದ್ಕೊಂಡಿದೀವಿ ಅನ್ನೋದನ್ನ ಬಿಂಬಿಸೋದಕ್ಕೆ ಈ ಕಥೆಯನ್ನ ಇದ್ರ ಜೊತೆಗೆ ಟ್ಯಾಗ್ ಮಾಡಲಾಗಿದೆ. ಸೊ ಹಾಗಾಗಿ ಎಲ್ರೂ ಏನಂದ್ರೆ ಅನಾಸಕ್ತಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಸಾರದಿಂದ ನಮ್ಮ ಸಂಸಾರ ಬಿಟ್ಟು ಹೊರಗಡೆ ಬರೋ ಅಂಥದ್ದಲ್ಲ. ನಮ್ಮ ಪಾತ್ರ ಏನಿದೆ ಈಗ ನಮ್ಮ ಕುಟುಂಬ, ನಾವು ಧ್ಯಾನವನ್ನ ಮಾಡೋದು, ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಯಾವ ಸತ್ಪುರುಷರು ಸಂತರು ಹೇಳಿದಾರ ಅದನ್ನ ಅನುಸರಿಸ್ಕೊಂಡು ಆ ರೀತಿಯಾಗಿ ನಾವು ಹೋಗ್ಬೇಕು ಅನ್ನೋದು ಇದರ ತಾತ್ಪರ್ಯ.